ನಾನ್ ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನೆಲ್. ಇವತ್ತು ಅಂಗಾರಕ ಸಂಕಷ್ಟಿ. ಮಂಗಳವಾರದ ದಿನ ಸಂಕಷ್ಟಿ ಬಂದಾಗ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ ಅದನ್ನ. ತುಂಬಾ ಮನೆಗಳಲ್ಲಿ ಅಂಗಾರಕ ಸಂಕಷ್ಟಿಯ ವಿಶೇಷ ಪೂಜೆ ಮತ್ತೆ ವ್ರತ ನಿಯಮ ಇದನ್ನೆಲ್ಲ ಆಚರಿಸ್ತಾ ನಮ್ಮ ಮನೇಲೂ ಹಂಗೆ ಆಚರಣೆ ಮಾಡ್ತೀಯ. ಹಂಗಾಗಿ ಇವತ್ತು ಸಂಜೆ ಸಾಯಂಕಾಲ ಪೂಜೆ ಇದ್ದು ಅದ್ರ ಜೊತೆಗೆ ನಂಗೆ ಇವತ್ತು ಸುಮಾರು ಕೆಲಸ ಇದ್ದು ಹಪ್ಪಳ ಮಾಡ ಅಂತ ಹೇಳಿ ಒಂದಷ್ಟು ಪ್ರಿಪರೇಷನ್ ಮಾಡ್ಕೊಂಡೆ. ಎಲ್ಲ ಸೇರಿ ಒಂದು ವ್ಲಾಗ್ ಹಾಕುವ ಅಂತ ಅನ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೆ. ನಿಂಗಕ್ಕೂ ಈ ಹಳ್ಳಿ ವಿಡಿಯೋಗಳೆಲ್ಲ ಇಷ್ಟ ಆಗ್ತು ಅಂತ ಅನ್ಕೊಂಡೆ. ಹಂಗೆ ನಾನು ಹವ್ಯಕದಲ್ಲೇ ಹೆಚ್ಚಾಗಿ ವ್ಲಾಗ್ ಗಳನ್ನ ಮಾಡೋದು. ಫೇಸ್ಬುಕ್ ಪೇಜ್ ಕೂಡ ಇದ್ದು ಅಲ್ಲೂ ಶ್ವೇತಾ ಭಟ್ ಶ್ರೀಬಾಲ ಅಂತಾನೆ ಇದ್ದು. ಸೊ ನಿಂಗ ಅಲ್ಲೂ ಫಾಲೋ ಮಾಡ್ಲಕ್ಕು ಹಂಗೆ ಇಲ್ಲೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ಇವತ್ತು ಏನೇನ್ ಮಾಡ್ತೆ ಏನೇನ್ ಆಗ್ತು ಅಂತ ನಿಮ್ಗೆ ಶೇರ್ ಮಾಡ್ತೆ. ಅಡಿಲಿಯಾ ಮಾಡ ಅಂತ ಹೇಳಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಎಂತ ಆತಂದ್ರೆ ಬೆಳಗ್ಗೆ ಕರೆಂಟ್ ಇದ್ದಿತ್ತಿಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಗಿ ಇವಾಗ ಬಿಸಿಲು ಬಂದೋಗ್ಬಿಟ್ಟಿದ್ದು. ಈಗ ಈ ಬಿಸಿಲಲ್ಲಿ ಕುಂತು ಹಪ್ಪಳ ಎರಿಯೋ ಸಾಹಸ ಅದೊಂದು ಸಂಭ್ರಮ ಇದ್ದು ಇವತ್ತು. ರಾತ್ರಿನೇ ಸೊಳೆ ಸೋಯಿಸಿ ಅದರ ಬೇಯಿಸಿ ಎಲ್ಲ ಇಟ್ಕೊಂಡಿದ್ದೆ. ಬೆಳಗ್ಗೆ ಬ್ಯಾಗ್ ಎದ್ಕೊಂಡು ಹಪ್ಪಳದ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡೆ. ಅಂಗಾರಕ ಸಂಕಷ್ಟಿ ಆದದ್ರಿಂದ ಅಪ್ಪ ಮತ್ತೆ ಅಮ್ಮ ಇಬ್ರು ಚಂದುಗುಳಿಯ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಪವಾಗಿದ್ದ. ಅವಕ್ಕಿಬ್ರಿಂಗೂ ಹಸ್ರಿಂಗೆಲ್ಲ ಮಾಡ್ಕೊಟ್ಕೊಂಡು ಆಮೇಲೆ ಬೀಸ್ಕೊಂಡೆಲ್ಲ ಮಾಡ್ಕೊಂಡು ನಾನು ಹಪ್ಪಳ ಎರಿಯೋಲ್ ಬಪ್ಪಷ್ಟೊತ್ತಿಗೆ ಫುಲ್ ಬಿಸಿಲಾಗೋಯ್ತು. ಹಲಸಿನ ಹಪ್ಪಳ ತಿಂಬುದಕ್ಕೆ ಎಷ್ಟು ರುಚಿಯೋ ಅದನ್ನ ಮಾಡೋದಕ್ಕೆ ಅಷ್ಟೇ ಶ್ರಮನೂ ಬೇಕು. ಸಸಾರಕ್ಕಂತೂ ಒಪ್ಪು ಕೆಲಸನೇ ಅಲ್ಲ ಅದು. ಅದ್ರ ಮಧ್ಯದಲ್ಲಿ ಏನಾದ್ರೂ ಮೋಡ ಆಗಿ ಮಳೆ ಬಂದು ಏನಾದ್ರೂ ಆತು ಅಂದ್ರೆ ಹಿಟ್ಟೆಲ್ಲ ಹಾಳಾಗಿ ಮಾಡಿದಂತ ಕೆಲಸನೂ ವೇಸ್ಟ್ ಆಗಿ ಹೋಗ್ತು. ಇವತ್ತು ಒಂದ್ಸರ್ತಿ ಮೋಡ ಅಪ್ಪಂತಹದ್ದು, ಒಂದ್ಸಲ ಬಿಸಿಲು ಬಪ್ಪಂತಹದ್ದು ಹಿಂಗೆ ಆಗ್ತಾ ಇದ್ದಿತ್ತು. ಆದ್ರೆ ಬಿಸಿಲು ತುಂಬಾ ಕಟು ಇದ್ದದ್ರಿಂದ ಜಾಸ್ತಿ ಟೈಮ್ ಬಿಸಿಲು ಬೇಕು ಅಂತಿಲ್ಲ. ಸ್ವಲ್ಪ ಟೈಮ್ ಬಿಸಿಲಿದ್ರು ಹಪ್ಪಳ ಒಣಗ್ತೋಳು ಇದ್ರಲ್ಲಿ ನಾನು ಹಪ್ಪಳ ಮಾಡ್ಕೊತಾ ಇದ್ದಿದ್ದೆ. ಇವತ್ತು ಒಟ್ಟು ಒಂದು 200 ಹಪ್ಪಳ ಹತ್ತು. ಹಪ್ಪಳ ಎರೆದು ಮುಗಿಸ್ಕೊಂಡು ಹಂಗೆ ಕೊಟ್ಟಿಗೆ ಕೆಲಸ ಎಲ್ಲ ಮಾಡ್ಕೊಂಡು ಮನೆ ಕಡೆ ಬಂದದ್ದು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಟು ಆಯ್ತು. ಇವಾಗ 8 ಗಂಟೆ ಅಷ್ಟೇಯಾ, ಈಗಲೇ ಬೆವರು ಇಳಿತಾ ಇದ್ದು ಆ ಥರ ಬಿಸಿಲು. ಸೊ ಒಂದ್ ರೌಂಡ್ ಕೆಲಸ ಬೆಳಗನ ಕೆಲಸ ಮುಗತ್ತೆ. ಇವಾಗ ಹೋಗಿ ಹಸ್ರಿಂಗ್ ಕುಡಿಯ ಕರೆಂಟ್ ತಿಂಡಿ ಎಲ್ಲ ತಿನ್ಕೊಂಡು ಮನೆ ಚೊಕ್ಕ ಮಾಡೋದಕ್ಕೆ ಶುರು ಮಾಡಿದ್ದು. ಸುಮಾರು ದಿನದಿಂದ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾ ಇದ್ದಿದ್ದೆ. ಅದರದ್ದೆಲ್ಲ ಸುಮಾರು ಕಸ ಎಲ್ಲ ಹಾಯ್ಕೊಂಡಿದ್ದಿತ್ತು. ಹಂಗೆ ಸಿಕ್ಕಾಪಟ್ಟೆ ಬಿಸಿಲು ಆದದ್ದಕ್ಕೆ ಅಂಗಳೆಲ್ಲ ತುಂಬಾ ಧೂಳ ಇತ್ತು. ಮತ್ತೆ ಅಂಗಳ ಸ್ವಲ್ಪ ತಂಪಿಲ್ಲದೆ ಹೋದ್ರೆ ಮನೆ ಒಳಗಡೆ ಒಂಥರ ಶೆಕೆಯಾಗಿ ಇಪ್ಪುದಕ್ಕೆ ಆಗ್ತಿಲ್ಲ, ಎಳಂಗಾಗ್ತು. ಹಂಗ ಹಾಯ್ಕೊಂಡು ಅಂಗಳ ಗುಡ್ಸ್ಕೊಂಡು ನೀರ್ ಹಾಯ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. पिया को मना मानत नाही रे, पिया को मना मानत नाही रे, पिया को मना मानत नाही रे, बिनती करते मैं तो हार गई रे, बिनती करते मैं तो हार गई रे, पिया को मनानत नाही रे, बिनती करूं पैया परूं, बिनती करूं पैया परूं, जाओ तो ಮಧ್ಯಾಹ್ನ ಅಡುಗೆ ಮಾಡೋ ತಲೆ ಬಿಸಿದಿತ್ಲೆ. ಫಲಾಹಾರ ಆದದ್ದಕ್ಕೆ ಸಂಜೆ ಪೂಜೆ ಇದ್ದದ್ರಿಂದ ಅಡುಗೆ ಏನು ಮಾಡ್ದಿದ್ನಿಲ್ಲ. ಹಂಗೆ ಅವಲಕ್ಕಿ ಮೊಸರವಲಕ್ಕಿ ತಿಂದ್ರಾತು ಅಂತೇಳಿ ಮನೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನೆನಪಾತು ನಂಗೆ ಬಾಳೆ ಎಲೆ ಕೊಯ್ದ ಇದ್ಲೆ ಮತ್ತೆ ಮಾವಿನ ತಪ್ಲ ತರಕ ಇತ್ತು ಅಂತ ಹೇಳಿ. ಅದೆರಡು ತಕೊಂಬಪ್ಪ ಅಂತ ಹೋದೆ. ಬಾಳೆ ಮತ್ತೆ ಮಾವಿನ ಎಲೆ ಎಲ್ಲ ಕೊಯ್ಕೊಂಡು ಇನ್ನು ಮನೆ ಕಡೆ ಬರೋ ಅಷ್ಟೊತ್ತಿಗೆ ಅಮ್ಮ ಉಪ್ಪುದ್ ಕಂಡತ್ತು. ಅಮ್ಮ ಬಸ್ಸಿಂಗ್ ಬಂದಿತ್ತು.
ಬೆಳಗ್ಗೆಯಿಂದ ಒಬ್ಬನೇ ಮನೇಲಿ ಕೆಲಸ ಮಾಡ್ಕೊತಾ ಇದ್ದಿದ್ದಕ್ಕೆನ ಬೇಜಾರ್ ಬಂದೋಯ್ತು ನಂಗೆ. ಅಮ್ಮನ ಕಂಡ್ಕೂಡ್ಲೆ ಫುಲ್ ಖುಷಿ ಆಗೋಯ್ತು. ಅಮ್ಮ ಬಂದ್ಮೇಲೆ ಫಲಾಹಾರ ಮಾಡ್ಕೊಂಡು ಹಂಗೆ ನಾನ್ ರೆಸ್ಟ್ ಮಾಡ್ಬಿಟ್ಟೆ. ಸಂಜೆ ಒಂದು 4 ಗಂಟೆ ಹಿಂಗೆ ಅಡುಗೆ ಶುರು ಮಾಡಿದ್ದು. ಅಡುಗೆ ಒಂದ್ಸರ್ತಿ ಮುಗಿಸಿಟ್ಕೊಂಡು ನಾನು ರೆಡಿ ಆದೆ. ಸುಮಾರು 6 ಗಂಟೆ ಹೊತ್ತಿಗೆ ಪೂಜೆ ಶುರುವಾಯ್ತು. ಸುಮಾರು ನನಗೆ ನೆನಪಿದ್ದಂಗೆ ಒಂದು 25 ವರ್ಷದಿಂದನೂ ಈ ಅಂಗಾರಕ ಸಂಕಷ್ಟಿ ವ್ರತವನ್ನ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೆ ನಮ್ಮ ಮನೆಯಲ್ಲಿ. ಮುಂಚೆ ಪ್ರತಿ ಸಂಕಷ್ಟಿಗೂ ಒಂದ್ ಸ್ವಲ್ಪ ದಿನ ವ್ರತ ಮಾಡ್ದಿದ್ದ. ಅದಾದ್ಮೇಲೆ ಮತ್ತೆ ಅಂಗಾರಕ ಸಂಕಷ್ಟಿಗೆ ವ್ರತವನ್ನ ಮಾಡ್ಕೊಂಡ್ ಬರ್ತಾ ಇದ್ದದ್ದು. ಮನೇಲಿ ಎಷ್ಟೇ ದೇವ್ರ ಕಾರ್ಯ ಮಾಡಿರ್ಲಿ ಅಥವಾ ಹೊರಗಡೆ ಕ್ಷೇತ್ರಕ್ಕೆ ಹೋಗಿ ಒಂದ್ ಕಾರ್ಯಕ್ರಮ ಏನಾದ್ರು ಮಾಡ್ಕೊಂಡ್ ಬಂದದಿದ್ರು ಕೂಡ ಅಂಗಾರಕ ಸಂಕಷ್ಟಿ ಬಂತು ಅಂತಂದ್ರೆ ಮನೇಲಿ ಪೂಜೆಯನ್ನ ಮಾಡೇ ಮಾಡ್ತೀಯ. ಅಂಗಾರಕ ಸಂಕಷ್ಟಿ ವ್ರತವನ್ನ ಆಚರಣೆ ಮಾಡಿ ಕಥಾಶ್ರವಣವನ್ನ ಮಾಡಿ ನೈವೇದ್ಯವನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ರಾತ್ರಿ ಊಟ ಮಾಡುವಂತಹದ್ದು ಪದ್ಧತಿ. ಪೂಜೆ ಚಿಕ್ಕ ಚಿಕ್ಕ ಕ್ಲಿಪ್ಪನ್ನ ಹಾಕಿದ್ದೆ. ನಿಂಗೆ ಕೆಲವಕ್ಕೂ ಇಷ್ಟ ಆಗ್ತು ಅಂತ ಅನ್ಕೊಂಡೆ. ಪೂಜೆ ಎಲ್ಲ ಮುಗಿದ್ಮೇಲೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾನು ಮಲಗಿದ್ದು. ನಿಂಗೊಕ್ಕೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಆದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಂಗೆ ಸಿಗ್ತೆ. ಅಡ್ಡಿಲ್ಯಾ?